ಬಡ ರೈತರ ಜಮೀನು ಕಬಳಿಕೆ ಯತ್ನ, ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಆರೋಪ. ಕೋಲಾರ ತಾಲೂಕಿನ ಹೋಳೂರು ಹೋಬಳಿಯ ಕೊಂಡಸಂದ್ರ ಗ್ರಾಮದಲ್ಲಿ ಪ್ರಭಾವಿ ವ್ಯಕ್ತಿಗಳು ಬಡ ರೈತರ ಜಮೀನನ್ನು ಕಬಳಿಸಲು ಯತ್ನಿಸುತ್ತಿರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ಸರ್ವೆ ನಂಬರ್ 30ರಲ್ಲಿ ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ನಕಲಿ ದಾಖಲೆಗಳ ಮೂಲಕ ಕಿರುಕುಳ ನೀಡಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸಂದೇಶ್ ಮಾತನಾಡಿ, ಅನೇಕ ರೈತ ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ಇದೇ ಜಮೀನನ್ನು ಅವಲಂಬಿಸಿವೆ. ಆದರೆ ಕೆಲ ಪ್ರಭಾವಿಗಳು ನಕಲಿ ಸಾಗುವಳಿ ಚೀಟಿ ಹಾಗೂ ಚೆಕ್ ಬಂದಿ ದಾಖಲೆಗಳನ್ನು ಸೃಷ್ಟಿಸಿ ರೈತರನ್ನು ಜಮೀನಿನಿಂದ ಹೊರಹಾಕಲು ಸಂಚು ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನಷ್ಟು ಆಘಾತಕಾರಿ ಸಂಗತಿ ಎಂದರೆ ನಕಲಿ ದಾಖಲೆಗಳ ಆಧಾರದಲ್ಲಿ ಸುಮಾರು 2 ಎಕರೆ ಮತ್ತು 4.5 ಎಕರೆ ಜಮೀನನ್ನು ಈಗಾಗಲೇ ಇತರರಿಗೆ ಮಾರಾಟ ಮಾಡಲಾಗಿದೆ ಎಂಬ ಮಾಹಿತಿ ಹೊರಬಂದಿದೆ. ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವ ಮಂಜುನಾಥ್ ಮತ್ತು ಪ್ರೇಮ ಅವರ ಕುಟುಂಬಗಳಿಗೆ ಜಾಗ ಖಾಲಿ ಮಾಡಲು ನಿರಂತರ ಒತ್ತಡ ಹಾಗೂ ಬೆದರಿಕೆ ಹಾಕಲಾಗುತ್ತಿದೆ ಎಂದು ತಿಳಿದುಬಂದಿದೆ. ಬಡ ರೈತರ ಮೇಲೆ ರೌಡಿಸಂ ನಡೆಸಿ ಭೂಮಿಯನ್ನ ಕಿತ್ತುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರೈತರಿಗೆ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ. ನಾಳೆಯಿಂದಲೇ ಅವರು ಉಳುಮೆ ಮುಂದುವರಿಸಲಿದ್ದಾರೆ. ಅವರಿಗೆ ಯಾವುದೇ ತೊಂದರೆಯಾಗದಂತೆ ಪೊಲೀಸ್ ರಕ್ಷಣೆ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ತಕ್ಷಣ ಮಧ್ಯ ಪ್ರವೇಶಿಸಿ ನಕಲಿ ದಾಖಲೆ ಸೃಷ್ಟಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಸಂತ್ರಸ್ತ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷ ಸಂದೇಶ್ ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೋಲಾರ ತಾಲೂಕು ನಮ್ಮ ಹೋಳೂರು ಹೋಬಳಿ ಕೊಂಡಸಂದ್ರ ಗ್ರಾಮ ಸರ್ವೆ ನಂಬರ್ 30ರಲ್ಲಿ ಇದ್ದೀವಿ. ಈ ಜಾಗ ಸುಮಾರು ರೈತರು, ಈ ಗ್ರಾಮದಲ್ಲಿರೋಂಥ ಸುಮಾರು ರೈತರು ಇಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೋಡಿ, ಇವರೆಲ್ಲ ಈ ರೈತರು. ಇವ್ರಿಗೆ ಏನು ಮಾಡ್ತಾರೆ, ಕೆಲವರು ಈ ಬೇರೆ ಬೇರೆ ಕಡೆ ಜಮೀನುಗಳೆಲ್ಲ ಒಂದು ಡೂಪ್ಲಿಕೇಟ್ ಸಾಗುವಳಿಗಳು ಮಾಡ್ಕೊಳ್ಳೋಂಥದ್ದು, ಒಂದಷ್ಟು ಜಮೀನುಗಳು ಬೇರೆಯವ್ರಿಗೆ ಮಾರೋದು, ಮತ್ತು ಚೆಕ್ ಬಂದಿಗಳು ಡೂಪ್ಲಿಕೇಟ್ ಮಾಡ್ಕೊಳ್ಳೋಂಥದ್ದು. ಇಲ್ಲಿ ಯಾರು ಬಲಹೀನರು ರೈತರು ಇರ್ತಾರೋ ಅವ್ರನ್ನ ಸ್ವಲ್ಪ ಟಾರ್ಗೆಟ್ ಮಾಡಿಕೊಂಡು ಅವ್ರ ಮೇಲೆ ಅವ್ರ ಪ್ರಭಾವ ತೋರಿಸಿ ಅವ್ರಿಗೆ ವಂಚನೆ ಮಾಡೋಂಥದ್ದು, ಮೋಸ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರೈತರು ನಮ್ಮ ವಿಚಾರಗಳಿಗೆ ಬಂದರು, ನಮ್ಮ ಹತ್ರ ಬಂದರು. ಸರ್, ಈ ಥರ ಸುಮಾರು ವರ್ಷಗಳಿಂದ ನಾವು ಬೆಳೆ ಬೆಳೀತಾ ಇದ್ರು, ಈ ಚೆಕ್ ಬಂದಿ ನಂದು, ನೀವು ಜಾಗ ಖಾಲಿ ಮಾಡ್ರಿ ಅಂತ ಹೇಳ್ಬಿಟ್ಟು ಬಲವಂತವಾಗಿ ನಮ್ಮನ್ನು ಜಾಗ ಖಾಲಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ಯಾವುದೋ ಡೂಪ್ಲಿಕೇಟ್ ಸಾಗುವಳಿ ಚೀಟಿ ಮಾಡಿಕೊಂಡು ಅದೇ ವ್ಯಕ್ತಿ ಇಲ್ಲೊಂದು 2 ಎಕರೆ ಮಾಡ್ತಾನೆ, ಅಲ್ಲೊಂದು 4.5 ಎಕರೆ ಮಾಡ್ತಾನೆ. ಆಮೇಲೆ ಈ ಜಾಗದಲ್ಲಿ ಒಂದಷ್ಟು ಮುಖಂಡರು, ಲೀಡರ್ಸ್ ಕೂಡ ಒಂದಷ್ಟು ಜಮೀನುಗಳು ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತ ಮಾಡ್ಕೊಳ್ಳಿ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಬಟ್ ನಾವು ಹೇಳೋಂಥದ್ದು ಏನಂದರೆ, ಬಡವರು ಪಾಪ ಬೆಳೆ ಬೆಳೀತಾ ಇರೋಂಥ ಬಡವ್ರನ್ನ ಅವ್ರ ಮೇಲೆ ರೌಡಿಸಮ್ ಮಾಡೋಂಥದ್ದು, ಅವ್ರನ್ನ ಜಮೀನುಗಳು ಖಾಲಿ ಮಾಡೋವಂಥದ್ದು, ಇದೆಲ್ಲ ತಪ್ಪು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ತಾಲೂಕು ಆಡಳಿತ ಆ ವ್ಯಕ್ತಿ ಯಾರು ಡೂಪ್ಲಿಕೇಟ್ ಸಾಗುವಳಿ ಚೀಟಿ ಮಾಡ್ಕೊಂಡಿದ್ದಾನೋ ಈ ವ್ಯಕ್ತಿ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಅದ್ರ ಜೊತೆಗೆ ಏನಂದರೆ, ಇವರು ಬಡವರು ಏನಿದ್ದಾರೆ, ಮಂಜುನಾಥ್ ಮತ್ತು ಇವರು ಫ್ಯಾಮ್ಲಿ, ಇವ್ರ ಪ್ರೇಮ ಅವ್ರ ಫ್ಯಾಮ್ಲಿ ಏನಿದ್ದಾರೆ, ಇವರು ಈ ಜಮೀನಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಇವತ್ತಿಂದ ನಾವು ಇವ್ರಿಗೆ ಶ್ರೀರಾಕ್ಷಿಯಾಗಿ ನಿಲ್ತೀವಿ. ನಾಳೆಯಿಂದನೇ ಉಳುಮೆ ಮಾಡ್ತಾರೆ. ಇವ್ರ ವಿಚಾರದಲ್ಲಿ ತೊಂದರೆ ಕೊಟ್ಟಾಗ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಮತ್ತು ಯಾರು ಈ ಜಗನ್ನ ತನ್ನ ವ್ಯಕ್ತಿ ಅವರ ಹಿನ್ನೆಲೆ ನೀವು ತಿಳ್ಕೊಂಡು, ಈಗ ನಾವು ಫಸ್ಟಿಂದ ಲಾಸ್ಟ್ ಗಂಟೆ ಹುಡ್ಕೊಂಡ್ರು, ಇಲ್ಲಿ ತನಕ ಹುಡ್ಕೊಂಡು ನಮ್ಮಲ್ಲಿ ನಮಗೆ ಒಂದೇ 1 ಗುಂಟೆ ಜಮೀನಿಲ್ಲ, ನಾವು ಮಾಡ್ಕೊಳಕ್ಕೆ ಹೋಗೋದು ಇಲ್ಲ, ನಾವು ಕಾಂಪೌಂಡ್ ಹಾಕಲ್ಲ, ನಮ್ಗೆ ಅದರಲ್ಲಿ ಅವಶ್ಯಕತೆ ಇಲ್ಲ. ಆದರೆ ಸುಮಾರು ಕಡೆ ಜಮೀನುಗಳು ಮಂಜೂರು ಮಾಡಿಸ್ಕೊಳ್ಳೋದು, ಆ ಜಮೀನುಗಳು ಮಾರೋದು, ಮತ್ತು ಇನ್ನೊಂದು ಕಡೆ ಇದು ಮಾಡೋದು, ಸುಮಾರು ಒಂದು 25 ಲಕ್ಷ ರೂಪಾಯಿ ತನಕ ಜಮೀನುಗಳು ಮಾರಿರೋಂಥದ್ದು ಎಲ್ಲ ದಾಖಲೆಗಳ ಸಮೇತ ಇದೆ. ಗ್ರಾಮಸ್ಥರು ಹೇಳ್ತಾರೆ ಅಲ್ವಾ. ಈ ಥರ ಮಾಡಿಕೊಂಡು ಬಡವ್ರಿಗೆ ತೊಂದರೆ ಕೊಡೋಂಥದ್ದು, ಅವ್ರ ಜಮೀನುಗಳು ಕಿತ್ಕೊಳ್ಳೋಂಥದ್ದು ತಪ್ಪು. ಇಂಥ ಕೆಲಸ ಮಾಡೋದು ಬಿಡಬೇಕು. ನಾಳೆಯಿಂದ ಇವರು ಉಳುಮೆ ಮಾಡ್ತವೆ. ಇವ್ರ ಪರವಾಗಿ ತಾಲೂಕು ಆಡಳಿತ ನಿಂತ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.